ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಟೇಸ್ಟಿ ಡಿಲಿಷಿಯಸ್ ಆಗಿರುವ ಪೈನಾಪಲ್ ಸಲಾಡ್ ಅಥವಾ ರಾಯ್ತಾ ಏನು ಕರಿತೀವಿ ಅದನ್ನು ನಾನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ. ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪೈನಾಪಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಅಥವಾ ಹಾಫ್ ಆನ್ ಅವರ್ ನೀವು ಹಾಗೆ ಇಡೀ ಮ್ಯಾರಿನೇಟ್ ಆಗಲಿಕ್ಕೆ. ಯಾಕೆಂತೇಳಿದ್ರೆ ಪೈನಾಪಲ್ ಸ್ವಲ್ಪ ಹುಳಿಯಾಗಿರುತ್ತೆ, ಅದಕ್ಕೆ ಅದು ಶುಗರ್ ಅದಕ್ಕೆ ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ. ಈಗ ನಾನು ನೋಡಿ ಇಲ್ಲಿ ಸ್ವಲ್ಪ ಆನಿಯನ್, ಕರಿ ಲೀವ್ಸ್, ಕೊರಿಯಾಂಡರ್ ಲೀವ್ಸ್ ಮತ್ತು ಸಣ್ಣದಾಗಿ ಕಟ್ ಮಾಡಿರುವ ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಆನಿಯನ್ ಹಾಕ್ತಾಯಿದ್ದೀನಿ, ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ, ಕೊರಿಯಾಂಡರ್ ಲೀವ್ಸ್, ಇದೆಲ್ಲವನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ, ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು, ತುಂಬ ಹಾಕಬೇಡಿ, ಯಾಕೆಂದರೆ ಹೇಳಿದರೆ ಇದು ಸ್ವಲ್ಪ ಸ್ವೀಟ್ ಆಗಿರೋದು ಅದಕ್ಕೆ. ಈಗ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದು ಹಾಕ್ಬೋದು. ಈಗ ಇದಕ್ಕೆ ಕರ್ಡ್ ಹಾಕ್ತಾಯಿದ್ದೀನಿ. ಹುಳಿಯಾಗಿರೋ ಮೊಸರು ಹಾಕಬೇಡಿ, ಸ್ವಲ್ಪ ಸ್ವೀಟಾಗಿರೋ ಮೊಸರೇ ಹಾಕಿ. ಹುಳಿಯಾಗಿರೋ ಮೊಸರು ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ಇದು. ನಿಮಗೆ ಎಷ್ಟು ಅಳತೆಗೆ ಬೇಕು ಅಷ್ಟು ಮೊಸರು ಹಾಕ್ಕೊಳ್ಳಿ, ತುಂಬ ಹಾಕಬೇಡಿ. ಸಲಾಡ್ ಟೈಪಲ್ಲಿ ಇರಬೇಕು ಇದು. ಈಗ ಇದಕ್ಕೂ ನಾನು ಶುಗರ್ ಹಾಕ್ತಾಯಿದ್ದೀನಿ. ಹುಳಿಯಾಗಿರೋ ಮೊಸರು ಮಾತ್ರ ತಗೊಳ್ಬೇಡಿ, ನಿಮ್ಮದು ಸಲಾಡ್ ಚೆನ್ನಾಗಿ ಬರೋದಿಲ್ಲ ಅದು. ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ಒಗ್ಗರಣೆ ಮಾಡಿಕೊಳ್ಬೇಕು. ಸ್ವಲ್ಪ ಮಸ್ಟರ್ಡ್ ಸೀಡ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಜೀರಿಗೆ ಹಾಕ್ಬೋದು, ಆದರೆ ಮಸ್ಟರ್ಡ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಣಗಿದ ಚಿಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ. ಇದನ್ನು ಇದರ ಮೇಲೆ ಹಾಕಿ ನೀವು ಸರ್ವ್ ಮಾಡಿ. ಫ್ರೆಂಡ್ಸ್, ಇದನ್ನು ಖಂಡಿತ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇದು ಪುಲಾವ್ ಜೊತೆ ನೀವು ತಗೊಳ್ಬೋದು. ಥ್ಯಾಂಕ್ ಯು.